ಸೊಸಿ 12 ಆತ. ಮನಿ ಕೆಲಸ ಎಲ್ಲ ಹಂಗ ಐತಿ. ಭಾಂಡೆ ಒಗ್ಯಾನ ಮಧ್ಯಾಹ್ನ ಊಟದ್ದು ನೋಡ್ಬೇಕ. ನಡಿ ಎಲ್ಲ ಮುಗ್ಸೋನ್. ಸುಮ್ನ ಹಿಂಗ ಕುಂತು ಅಂದ್ರ ಟೈಮ್ ವೇಸ್ಟ್. ಹ್ಞೂ ಆಯ್ತ್ರಿ. ಅಂದಂಗ ಬೆಂಡಿಕಾಯಿ ಪಲ್ಯ ಮಾಡೋಣ. ಹಾ ನಡಿತೈತ್ರಿ. ನಾ ಪಲ್ಯ ಮಾಡ್ತೇನಿ, ನೀ ರೊಟ್ಟಿ ಮಾಡ್ಕೋ. ನಡಿ. ಆಯ್ತ್ರಿ. ಒಣಗಿದು ಅರ್ವಿ ತಗದಿ? ಇನ್ನೂ ಇಲ್ರಿ, ನಾ ತೆಗಿತೇನ್ ತಗೋ. ಅವ್ ಸ್ವಲ್ಪ ಭಾಂಡೆ ತಿಕ್ಕೊಂಬಿಡ, ಆಮೇಲೆ ನಿನಗ ಲೋಡ್ ನೋಡಿ ಎಲ್ಲ. ಸ್ವಲ್ಪ ರೆಸ್ಟಾರೇ ಮಾಡ್ಬೋದು. ಹಾ ಆಯ್ತ್ರಿ. ಅತ್ತಿರಿ, ಎಲ್ಲಾ ಕೆಲ್ಸ ಮುಗೀತ್ ನೋಡ್ರಿ. ಅತ್ತಿರಿ, ನಿಮ್ಮಂಗ ಅತ್ತಿ ಎಲ್ಲಾರ್ಗೂ ಸಿಕ್ಕಿದ್ರ ಯಾವತ್ತೂ ಮನಿಯೊಳಗ್ ಜಗಳ ಆಗಂಗಿಲ್ಲ ನೋಡ್ರಿ. ಅಂದ್ರ ನೀವ್ ನೋಡ್ರಿ, ಈಗ ನನಗ ಎಲ್ಲಾ ಕೆಲ್ಸದೊಳಗ್ ನೀವ ಹೆಲ್ಪ್ ಮಾಡ್ತೇರಿ. ನಾವಿಬ್ರು ಸೇರಿ ಕೆಲ್ಸ ಮಾಡಿದ್ದು ಅಂದ್ರ 1 ತಾಸೊಳಗ್ ಕೆಲ್ಸ ಮುಗಿದ್ ಹೋಗ್ತಾವ. ಅದ ಎಲ್ಲಾರ ಮನಿ ಒಳಗ ಹಿಂಗ ನಿಮ್ಮಂತ ಅತ್ತಿ ಸಿಕ್ಕಿದ್ರ ಯಾವತ್ತೂ ಮನಿಯೊಳಗ್ ಜಗಳ ಆಗಂಗಿಲ್ರಿ. ಸೊಸಿ, ಒಂದ್ ಹೇಳೇನ್ ನಿನಗ, ಬಂದಿರೋ ಸೊಸ್ತ್ಯಾರ ಚಲೋನ ಇರ್ತಾರ. ಗಂಡನ್ ಮನ್ಯಾವ್ರ ಹೆಂಗ್ ನೋಡ್ಕೋತಾರಲ್ಲ ಹಂಗ ಅತ್ರ ಮ್ಯಾಗ ಅವ್ರ ಸ್ವಭಾವ ಇರ್ತೈತಿ. ಚಲೋ ನೋಡ್ಕೊಂಡ್ರ ಚಲೋ, ಕೆಟ್ಟ ನೋಡ್ಕೊಂಡ್ರ ಕೆಟ್ಟ. ಬಂದಿರೋ ಸೊಸಿಗ ಎಲ್ಲಾ ಕೆಲ್ಸ ಮಾಡಂದ್ರ ಅಕಿಗೂ ಸಿಟ್ಟು ಬರ್ತೈತಿ. ಬೇರೆಯವ್ರ ಮನಿಯಿಂದ ನಮ್ ಮನಿಗ ಲಕ್ಷ್ಮಿ ತಂದಿರ್ತೇವ್ ನಾವ್, ಕೆಲ್ಸದಕ್ಕೆ ಅಲ್ಲ. ಖರೆ ಹೇಳಿದ್ರಿ. ಈಗ ನಾನು ನೀ ಬಂದಿ ಅಂತ ಎಲ್ಲಾ ಕೆಲ್ಸ ನಿನ್ ಮ್ಯಾಗ ಹಾಕಿದ್ನಂದ್ರ ನಿನ್ಗೂ ಸಿಟ್ಟು ಬರೋದ. ಆಮೇಲೆ ನಮ್ ಮನಿಯೊಳಗೂ ಜಗಳ ಆಗ್ತಾವ. ಬಂದಿರೋ ಸೊಸಿನೂ ಬೇರೆಯವ್ರ ಮಗಳ ಇರ್ತಾಳ. ಈಗ ನಾವ ನಮ್ ಮಗಳಗ ಗಂಡನ್ ಮನಿಯೊಳಗ್ ಕೊಟ್ಟು ಅಂದ್ರೆ ಅಕಿ ಹಿಂಗೆಲ್ಲಾ ಮಾಡಿದ್ರಂದ್ರೆ ನಾವು ವಿಚಾರ ಮಾಡ್ಬೇಕಿದೆಲ್ಲ. ಆದ್ರ ಅತ್ತಿರಿ, ಇದೆಲ್ಲಾ ಬ್ಯಾರೆದವ್ರ ಯಾಕೆ ತಿಳ್ಕೊಳಂಗಿಲ್ಲ ಅಂತ ಅಂತೇನ್ರಿ ನಾನು. ಎಲ್ಲಾರು ತಿಳ್ಕೊಂಡ್ರ ಅವ್ರ ಮನಿ ಒಳಗೂ ಜಗಳ ಆಗಂಗಿಲ್ಲ. ಲಕ್ಷ್ಮಿನೂ ಚಲೋ ಇರ್ತಾಳ.